ಪ್ರೀತಿಯ ವೀಕ್ಷಕರೇ, ಹಿತ್ತಲ ಗಿಡ ಮದ್ದಲ್ಲ. ನಮ್ ಜೊತೆನಲ್ಲೇ ಎಂತೆಂತ ಅದ್ಭುತವಾದ ಪ್ರತಿಭೆಗಳಿರ್ತವೆ, ನಾವು ಗುರುತಿಸೋದೇ ಇಲ್ಲ. ಪ್ರೀತಿಯ ವೀಕ್ಷಕರೇ, ನಾನ್ ನಿಮ್ಮ ಡಾಕ್ಟರ್ ಬಸವರಾಜ ಕೆಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೀವಿಗೆ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ಮತ್ತೊಂದು ಇನ್ಫಾರ್ಮೇಟಿವ್ ಇರತಕ್ಕಂತ ಒಂದು ಚಾಪ್ಟರ್ನ ತಗೊಂಡ್ ಬಂದಿದ್ದೀನಿ ನಿಮ್ಗಾಗಿ. ಈ ವಿಡಿಯೋನ ಕೊನೆವರೆಗೆ ಸ್ಕಿಪ್ ಮಾಡ್ದೇನೆ ನೋಡಿ, ಕಂಪ್ಲೀಟ್ ಅರ್ಥ ಆಗುತ್ತೆ. ಗಾಯತ್ರಿ ನಾವಡ ಅವರು ಮಾತಿನಮಲ್ಲಿ ಮೂಕಜ್ಜಿ ಅಂತಕ್ಕಂತ ಒಂದು ಲೇಖನವನ್ನ ನಮ್ಗಾಗಿ ಕೊಟ್ಟಿದ್ದಾರೆ. ಬನ್ನಿ ಅದೇನು ಅಂತ ನೋಡೋಣ. ಅದಕ್ಕಿಂತ ಮುನ್ನ ಗಾಯತ್ರಿ ನಾವಡ ಅವರ ಬಗ್ಗೆ ಒಂದು ಸಣ್ಣ ಪರಿಚಯವನ್ನ ಮಾಡ್ಕೊಳ್ಳೋಣ. ಗಾಯತ್ರಿ ನಾವಡ ಅವರು ಸಂಶೋಧನೆ, ಸ್ತ್ರೀವಾದ, ಸಂಸ್ಕೃತಿ, ವಿಮರ್ಶೆ, ಜಾನಪದ ಸಂಗ್ರಹ, ಬುಡಕಟ್ಟು ಅಧ್ಯಯನ, ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಬರ್ತಾ ಇದ್ದಾರೆ. ಇಂತಹವರು ಉಡುಪಿ ಜಿಲ್ಲೆಯ ಕೋಟೇಶ್ವರ ಎಂಬತಕ್ಕಂತ ಸ್ಥಳದಲ್ಲಿ 1954ರಲ್ಲಿ ಜನಿಸ್ತಾರೆ. ಇವರು ಕರ್ನಾಟಕ ವಿಶ್ವವಿದ್ಯಾಲಯದಿಂದ PhD ಪದವಿಯನ್ನ ಪಡ್ಕೊಂಡಿದ್ದಾರೆ. ಬಹುತೇಕವಾಗಿ ಸ್ತ್ರೀವಾದಿ ವಿಮರ್ಶಾ ಕೃತಿಗಳನ್ನ ಬರಿತಾ ಬಂದಿದ್ದಾರೆ. ಮೂಕಜ್ಜಿಯ ಬದುಕು ಸಾಹಿತ್ಯ, ತೇರು, ಕರಾವಳಿಯ ಜನಪದ ಕಥೆಗಳು, ಹೀಗೆ ಹಲವಾರು ಕೃತಿಗಳನ್ನ ಬರಿತಾ ಬಂದಿದ್ದಾರೆ. ಇಂಥವ್ರಿಗೆ ಮಹಿಳಾ ಜಾನಪದ ಪ್ರಶಸ್ತಿ ದೊರಕಿದೆ. ಲೋಕ ಶಿಕ್ಷಣ ನಿರ್ದೇಶನಾಲಯ ಪುರಸ್ಕಾರಗಳು ಕೂಡ ದೊರೆತಿವೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಈ ಲೇಖನವನ್ನ ಮಹಿಳಾ ಸಂಕಥನ ಅಂತಕ್ಕಂಥ ಒಂದು ಗ್ರಂಥದಿಂದ ಆರಿಸಿಕೊಳ್ಳಲಾಗಿದೆ. ಬನ್ನಿ ಹಾಗಾದ್ರೆ ನಾವು ನೇರವಾಗಿ ಈಗ ಈ ಲೇಖನಕ್ಕೆ ಹೋಗ್ಬಿಡೋಣ. ಅದಕ್ಕೂ ಮುನ್ನ ನೀವೇನಾದ್ರು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಮೂಲಕ ಸಪೋರ್ಟ್ ಮಾಡ್ತಾ ಇರಿ. ನಾನು ಈ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ನಿಮ್ಗೆ ತರಲಿಕ್ಕೆ ನನಗೂ ಕೂಡ ಪ್ರೇರಣೆ ದೊರಕುತ್ತೆ. ಮಾಡ್ತೀರಾ ಅಂತ ಅನ್ಕೊಳ್ತಾ ಈ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ಜೊತೆಗೆ ನಾನು ಮಾಡ್ತಕ್ಕಂತ ಎಲ್ಲಾ ವಿಡಿಯೋಗಳು ನಿಮ್ಗೆ ತಕ್ಷಣದಲ್ಲಿ ದೊರಕಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ನ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತಿರಲ್ಲ. ಬನ್ನಿ ಹೋಗೋಣ. ಇಲ್ಲಿ ಗಾಯತ್ರಿ ನಾವಡ ಅವರು ಮಾತಿನಮಲ್ಲಿ ಮೂಕಜ್ಜಿ ಅಂತಕ್ಕಂತ ಒಂದು ಟೈಟಲ್ ಇಟ್ಕೊಂಡು ಈ ಲೇಖನವನ್ನ ಕೊಡ್ತಾ ಬರ್ತಾರೆ. ಮಾತಿನಮಲ್ಲಿ ಮೂಕಜ್ಜಿ ಟೈಟಲ್ ಹೇಳುತ್ತೆ, ಈ ಮೂಕಜ್ಜಿ ಅಂದ್ರೆ ಮಾತು ಬಾರದೇ ಇರತಕ್ಕಂತ ಅಜ್ಜಿ ಅನ್ನುವಂಥದ್ದೇನಿಲ್ಲ. ಮಾತು ಬರುತ್ತೆ, ಆದ್ರೆ ಯಾವಾಗ್ಲೂ ಕೂಡ ಹೆಚ್ಚು ಮಾತನಾಡಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ಸಾಹಿತ್ಯಿಕವಾಗಿ ಏನಾದ್ರೂ ಅವರನ್ನ ಮಾತಾಡಿಸ್ಬಿಟ್ರೆ ಖಂಡಿತ ಒಂದು ದೊಡ್ಡ ಸಾಹಿತ್ಯ ಭಂಡಾರವೇ ಅವ್ರ ಬಳಿಯಲ್ಲಿದೆ. ಸರಿ, ಈ ಥರದಲ್ಲಿ ಅವರ ಸಾಹಿತ್ಯ ಭಂಡಾರವನ್ನ ತಾನು ಹೇಗೆ ಹೊರ ಹಾಕ್ತಾರೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಮಾತಿನಮಲ್ಲಿ ಮೂಕಜ್ಜಿ ಎಂಬುದಾಗಿ ಬಳಸ್ಕೊಳ್ತಾ ಇದ್ದಾರೆ. ಲೇಖಕರು ಹೀಗೆ ಆರಂಭ ಮಾಡ್ತಾರೆ, ಮಾತಿನಮಲ್ಲಿ ಮೂಕಜ್ಜಿಯವರನ್ನು ಅಕ್ಷರದಲ್ಲಿ ಹಿಡಿದಿಡುವುದು ಅಂದರೆ ಅದೊಂದು ದೊಡ್ಡ ಸವಾಲು. ವಾಮನ ರೂಪಿನೊಳಗಿನ ಭೂಮ ವ್ಯಕ್ತಿತ್ವ ಅವರದು ಎಂಬುದಾಗಿ ಆರಂಭ ಮಾಡ್ತಾರೆ. ಈ ಮಾತಿಂದ ನಮಗೆ ಗೊತ್ತಾಗ್ತಾ ಹೋಗುತ್ತೆ, ಈ ಮಾತಿನಮಲ್ಲಿ ಮೂಕಜ್ಜಿಯನ್ನ ನಾವೇನಾದ್ರೂ ಅಕ್ಷರಗಳಲ್ಲಿ ಕಟ್ಟಾಕ್ತಿವಿ, ಅಕ್ಷರಗಳಲ್ಲಿ ಅವನ್ನ ಹೊಗಳ್ತೀವಿ ಅಂದ್ರೆ ಬಹಳ ಕಷ್ಟ. ಅಂತ ಒಂದು ದೊಡ್ಡ ಸಾಧನೆ ಈ ಒಂದು ಮಾತಿನಮಲ್ಲಿ ಮೂಕಜ್ಜಿಯಲ್ಲಿ ಇದೆ. ಈ ಒಂದು ಅಜ್ಜಿ ಏನಿದೆ, ಈ ಅಜ್ಜಿಯನ್ನ ಕೇವಲ ಮಾತುಗಳಲ್ಲಿ ನಾವು ಕಟ್ಕೊಡೋಕಾಗೋದಿಲ್ಲ. ಅದಕ್ಕಿಂತ ದೊಡ್ಡ ವ್ಯಕ್ತಿತ್ವ ಅವರದು. ಅವರು ಅಷ್ಟು ದೊಡ್ಡ ಮಹತ್ವವನ್ನ ಹೊಂದಿದ್ದಾರೆ, ಸಾಧನೆಗಳಿಗೆ ಅರ್ಹರು ಅಂತಕ್ಕಂಥದ್ದನ್ನ ಇಲ್ಲಿ ಲೇಖಕರು ಹೇಳಲಿತಾ ಮುಂದುವರಿಸ್ತಾ ಹೋಗ್ತಾರೆ. ಈ ಅಜ್ಜಿ ಆಶುಕವಿಯಾಗಿ, ಜನಪದ ಕಥೆಗಾರ್ತಿಯಾಗಿ, ವಿಚಾರವಾದಿಯಾಗಿ ನಮ್ಗೆ ಕಂಡು ಬರ್ತಾರೆ ಅಂತಕ್ಕಂಥ ಒಂದು 3 ಅಂಶಗಳಿಟ್ಕೊಂಡು ಮಾತನಾಡ್ತಾ ಹೋಗ್ತಾರೆ. 1 ಆಶುಕವಿಯಾಗಿ, 2 ಜನಪದ ಕಥೆಗಾರ್ತಿಯಾಗಿ, 3ನೇದು ವಿಚಾರವಾದಿಯಾಗಿ. ಹಾಗಾದ್ರೆ ಈ 3 ವಿಚಾರಗಳನ್ನ ಹೇಗೆ ನಮ್ಗೆ ಅರ್ಥೈಸ್ತಾರೆ ಈ ಒಂದು ಲೇಖಕಿ ಅಂತಕ್ಕಂಥದನ್ನ ನಾವು ನೋಡ್ತಾ ಹೋಗೋಣ. ಬನ್ನಿ. ಇಲ್ಲಿ ಈ ಮೂಕಜ್ಜಿಗೆ ಹೆಸರುಗಳಿದ್ದು, ಈ ಮೂಕಜ್ಜಿಯ ಹೆಸರನ್ನ ಹೀಗೆ ಕರೀತಾ ಇದ್ರಂತೆ, ಮೂಕಾಂಬು, ಮೂಕಾಂಬಿಕೆಯಮ್ಮ, ಮೂಕಜ್ಜಿ ಎಂಬುದಾಗಿ ಕರೀತಾ ಬರ್ತಾ ಇದ್ರಂತೆ. ಈಕೆ ಬಹುತೇಕವಾಗಿ ತನ್ನ ಒಳಗಿರ್ತಕ್ಕಂಥ ಅಂತಃಸತ್ವದಲ್ಲೇ ಗುರುತಿಸ್ಕೊಂಡಂತವ್ರು. ಆ ಹಿನ್ನೆಲೆಯಲ್ಲಿ ಈ ಹೆಜ್ಜೆಗೆ ಈ ಎಲ್ಲ ಒಂದು ಹೆಸರುಗಳು ಬಂದಿದ್ದು ಅಂತಕ್ಕಂಥದನ್ನ ನಾವು ನೋಡ್ಬೋದು. ಹಾಗೆ ನೋಡೋದಾದ್ರೆ ಈ ಅಜ್ಜಿ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಒಂದು ಚಿಕ್ಕ
ಚಿಕ್ಕ ಹಳ್ಳಿಯಂತೆ ಅದು ಉಳ್ಳೂರು ಅಂತಕ್ಕಂಥದ್ದು. ಉಳ್ಳೂರು ಅಂತಕ್ಕಂಥ ಒಂದು ಊರಿನಲ್ಲಿ ಈ ಅಜ್ಜಿ ಬದುಕಿದ್ದರು. ಈ ಅಜ್ಜಿಯ ಒಂದು ಚಹರೆ ಹೇಗಿತ್ತು ಅಂತಕ್ಕಂಥ ಹೇಳೋದಾದ್ರೆ, ಎಣ್ಣೆಗೆಂಪು ಮೈಬಣ್ಣ, ಬಾಗಿದ ಬೆನ್ನಿನ ಸುಕ್ಕುಗಟ್ಟಿದ ಮೈ, ಬೋಳಿಸಿದ ತಲೆ, ಕೆಂಪು ಸೀರೆಯನ್ನ ಹುಟ್ಟು ಸೆರಗನ್ನ ಹೊತ್ಕೊಂಡಿರೋದು. ಈ ಅಜ್ಜಿಯನ್ನ ಹೀಗೆ ಕಲ್ಪಿಸ್ಕೊಳ್ಳಿ ನೀವು. ಈ ತರದ ಒಬ್ಬ ಅಜ್ಜಿ. ಈ ಅಜ್ಜಿ ಬಗ್ಗೆ ನಮ್ಗೆ ಹೇಳ್ತಾ ಹೋಗಿದ್ದಾರೆ, ಮುಂದೆ ನೋಡೋಣ ಬನ್ನಿ. ಈ ಅಜ್ಜಿ ಅರುಳು ಉರಿದಂತೆ ಮಾತನಾಡ್ತಾರೆ. ಅಂದ್ರೆ ಪಟ 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 ಅಂತ ಮಾತನಾಡ್ತಿರ್ತಾರೆ. ಜೊತೆಗೆ ಪ್ರತಿಭೆಯಲ್ಲಿ ಒಂದು ಅದ್ಭುತ ಪ್ರತಿಭೆ. ಇವರನ್ನ ಮೀರ್ಸೋದೇ ಕಷ್ಟ. ಆ ತರದ ಒಂದು ಅದ್ಭುತ ಪ್ರತಿಭೆ ಇವ್ರಿಗಿತ್ತಂತೆ. ಮೊದಲೇ ಹೇಳ್ಬಿಟ್ಟಿದ್ದಾರೆ ಆಶು ಕವಿಯಾಗಿದ್ರು ಅಂತ. ಅಂದ್ರೆ ಎಲ್ಲಿ ಯಾವ ವಿಚಾರವನ್ನ ಯಾವ ವಸ್ತುವನ್ನ ನಾವು ನೋಡ್ತೀವೋ ಅದ್ರ ಬಗ್ಗೆ ಕವಿತೆಗಳನ್ನ ಕಟ್ಟೋದು. ಇದನ್ನ ನಾವು ಆಶು ಕವಿ ಅಂತ ಕರಿತೀವಿ. ಹೀಗೆ ನಿಂತಲ್ಲಿ ಕುಂತಲ್ಲಿ ಹೆಜ್ಜಿ ಒಬ್ಬ ಕಥೆಯ ಭಂಡಾರ ಆಗಿದ್ಲು, ಒಂದು ಕವಿತೆಯ ಭಂಡಾರ ಆಗಿದ್ಲು, ಒಂದು ವಿಚಾರದ ಭಂಡಾರ ಆಗಿದ್ಲು. ಆ ದಿಸೆಯಿಂದಾಗಿ ಈ ಅಜ್ಜಿಯನ್ನ ನಮಗ್ ಪರಿಚಯ ಮಾಡ್ಕೊಡ್ತಾ ಇದ್ದಾರೆ. ಬನ್ನಿ ನೋಡೋಣ. ಹೇಳ್ತಾರೆ ಮುಂದಕ್ಕೆ, ಈ ಅಜ್ಜಿ ತನಗನಿಸಿದ್ದನ್ನ ಚಂದದಲ್ಲಿ ಹಾಡುವ ಮೂಲಕ ವಿಶೇಷ ಕಾವ್ಯ ಶಕ್ತಿನ ಕೊಡ್ತಿದ್ರಂತೆ. ಅಂದ್ರೆ ತನ್ಗೇನ್ ಅನ್ನಿಸ್ತೋ ಅದನ್ನ ಹಾಡುವ ಮೂಲಕ ಒಂದು ಕಾವ್ಯ ರೀತಿಯಾಗಿ ಅವರು ಕಟ್ಕೊಟ್ಬಿಡ್ತಾ ಇದ್ರು. ಇದು ಈ ಅಜ್ಜಿಗೆ ಇರ್ತಕ್ಕಂತ ಒಂದು ಅದ್ಭುತ ಶಕ್ತಿಯಾಗಿತ್ತು ಅಂತಕ್ಕಂಥದ್ದು. ಹಾಗಾದ್ರೆ ಈ ಅಜ್ಜಿಗೆ ಈ ಶಕ್ತಿ ಹೇಗ್ ಬಂತು ಅನ್ನೋದನ್ನ ನಾವು ನೋಡೋದಾದ್ರೆ, ಅಜ್ಜಿನೇ ಹೇಳ್ಕೊಳ್ತಿದ್ರಂತೆ, ನನ್ನ ಅಜ್ಜಿ ಮಹಾಲಕ್ಷ್ಮಮ್ಮ, ಆಕೆ ಕಂಸಾಸುರ ಕಾಳಗ, ಯಕ್ಷಗಾನ ಪ್ರಸಂಗವನ್ನ ಕಟ್ಟಿ ಬಹಳ ಚೆನ್ನಾಗಿ ಆಡ್ತಾ ಇದ್ರು. ಇನ್ನು ನನ್ನಮ್ಮ ಅವರು ಸರಸ್ವತಮ್ಮ, ಅವರು ಕುಂದಾಪುರದ ಪುರವರ್ಣನಂ, ಮಾರಿಕಾ ಮಹಾತ್ಮೆ ಇವುಗಳನ್ನ ವಾರ್ಧಕ ಷಟ್ಪದಿಯಲ್ಲಿ ಖಂಡಕಾವ್ಯದಲ್ಲಿ ಕಟ್ಕೊಟ್ಟಂತವ್ರು. ಹೀಗೆ ನನ್ನ ಪೂರ್ವಜರು ಕೂಡ ಈ ಒಂದು ಕಾವ್ಯವನ್ನ ಕಟ್ಟುಕೊಡುವಲ್ಲಿ ನನಗೆ ಪ್ರೇರಣೆಯಾಗಿದೆ, ಕೆಲಸ ಮಾಡಿದಾರವರು. ಆ ಹಿನ್ನೆಲೆಯಲ್ಲಿ ನನ್ನ ಈ ಪೂರ್ವದಿಂದ ಬಂದಿದ್ದಂತ ಈ ಶಕ್ತಿ ನಾನು ಮುಂದುವರಿತಾ ಇದೆ ಅಂತಕ್ಕಂಥದನ್ನ ಹೇಳ್ತಾ ಹೋಗ್ತಾ ಇದ್ರಂತೆ. ಇನ್ನು ಈ ಅಜ್ಜಿ ಅಂತೂ ತ್ರಿಪದಿ, ಚೌಪದಿ, ಲಾವಣಿ, ಭಾಮಿನಿ ಷಟ್ಪದಿ, ವಾರ್ಧಕ ಷಟ್ಪದಿ ಹೀಗೆ ಛಂದಸ್ಸಿನ ಪ್ರಕಾರಗಳೇನಿದಾವೋ ಈ ಪ್ರಕಾರಗಳಲ್ಲಿ ಬಹಳ ಸರಳವಾಗಿ ಇವರು ಕಟ್ಟಿ ಕಾವ್ಯವನ್ನ ಕೊಡ್ತಾ ಇದ್ರು. ಹಾಗಾದ್ರೆ ಈ ಅಜ್ಜಿಗೆ ಈ ಛಂದಸ್ಸು ಅಂತಕ್ಕಂಥದ್ದು ಗೊತ್ತಿತ್ತಾ? ಅವರೇ ಹೇಳ್ಕೊಳ್ತಾರಂತೆ, ನನ್ಗಿದೆಲ್ಲ ಗೊತ್ತಿಲ್ಲ. ಅವ್ರ ಮಾತುಗಳಲ್ಲೇ ನೋಡಿದಾದ್ರೆ, ನಾನ್ ಸಾಲಿಗೀಲಿ ಕಲ್ತ್ಕೊಳ್ಳಲ್ಲ, ನಂಗೆ ಅದಂಥದ್ದು ಗೊತ್ತಾಗ್ತಿಲ್ಲೇ ಮಾರಾಯ್ತಿ, ಕೆಮ್ಮಿಂದ್ ಕೇಂಡ್ ಧಾಟಿ ಮೇಲೆ ಪದ ಮಾಡ್ತೆ ಅಂತಿದ್ರಂತೆ. ಅಂದ್ರೆ ನಾನು ಶಾಲೆಗೆ ಹೋಗಿ ಕಲ್ತಿಲ್ಲ, ನನ್ಗೆ ಅದ್ಯಾವ್ದು ಗೊತ್ತಿಲ್ಲ, ನಾನು ಎಲ್ಲೋ ಒಂದ್ ಕಡೆ ಕೆಮ್ಮಿದ್ದು ಕೆಲಸ ಮಾಡಿದ್ದು ಇವುಗಳ ಮೇಲೆ ನಾನು ಕಾವ್ಯವನ್ನ ಕಟ್ಕೊಳ್ತಾ ಇದ್ದೆ, ಪದಗಳನ್ನ ಹಾಡ್ತಾ ಇದ್ದೆ ಅಂತಕ್ಕಂಥದನ್ನ ಹೇಳ್ತಾ ಬರ್ತಿದ್ರಂತೆ. ಜೊತೆಗೆ ಒಂದು ಸಾರಿ ಅಮ್ಮಂಬಳ ಅವರು ಇವೆಲ್ಲವನ್ನ ನೀನೇ ರಚಿಸಿದ್ದ ಅಜ್ಜಿ ಅಂತ ಕೇಳ್ಬಿಟ್ರಂತೆ. ಅದಕ್ಕೆ ಅಜ್ಜಿ ತಕ್ಷಣವೇ ಅಮ್ಮಂಬಳ ಅವರ ಮಗ ಸೊಸೆಯ ಮೇಲೆ ಒಂದು ಭಾಮಿನಿ ಷಟ್ಪದಿಯಲ್ಲಿ ಒಂದು ಕಾವ್ಯವನ್ನ ಕಟ್ಟಿ ಹೇಳ್ಬಿಟ್ರಂತೆ ಆಶುಕವಿ. ಅಂದ್ರೆ ಅವ್ರಿಗೆ ಎಲ್ಲೋ ಒಂದು ಕಡೆ ತಾನೇ ಕಟ್ಟಿದ್ದು ಅಂತಕ್ಕಂಥದ್ದು ಗೊತ್ತಾಗ್ಬೇಕಾಗಿತ್ತು. ಆ ದಿಸೆಯಿಂದಾಗಿ ಈ ಒಂದು ಕವಿ ಅಮ್ಮೆಂಬಳ ಅವರು ಕೇಳಿದ ತಕ್ಷಣದಲ್ಲಿ ಒಂದು ಆಶು ಕವಿತೆಯನ್ನ ಕಟ್ಟಿ ಹಾಡೇ ಬಿಟ್ರು ಅವರ ಮಗ ಸೊಸೆ ಮೇಲೆ. ಹೀಗೆ ಅಜ್ಜಿಯಲ್ಲಿ ಅದ್ಭುತ ಶಕ್ತಿ ಇತ್ತು ಅಂತಕ್ಕಂಥದ್ದನ್ನ ನಾವಿಲ್ಲಿ ತಿಳ್ಕೊಬಹುದಾಗಿದೆ. ಮತ್ತೆ ಇವ್ರ ಕಲಿಕೆಯನ್ನ ನೀವು ನೋಡ್ಬೇಕು ಹೇಗಿತ್ತಂತ. ಇವರು 5ನೇ ವಯಸ್ಸಿನಲ್ಲಿದ್ದಂತಹ ಸಂದರ್ಭದಲ್ಲಿ ಅಪ್ಪಯ್ಯ ಜರಬಡ್ಕ, ಅಣ್ಣಯ್ಯ ಕಜ್ಬುರ್ಕ ಹೀಗೆಲ್ಲ ಸಣ್ಣ ಸಣ್ಣ ಪದಗಳನ್ನ ಕಟ್ಟಿ ಕಟ್ಟಿ ಹಾಡ್ತಿದ್ರಂತೆ. ಅಪ್ಪನ ಮೇಲೆ ಅಣ್ಣಯ್ಯನ ಮೇಲೆ ಪದಗಳನ್ನ ಕಟ್ಟೋದು, ಸಾಮಾನ್ಯವಾಗಿ ಹಾಡೋದು, ಹೀಗೆ ಕಟ್ಕೊಂಡು ಈಗ ದೊಡ್ಡ ಕವಿತೆಗಳನ್ನ ಕಟ್ಟುವ ಹಾಗೆ ಬಂದಿದ್ದಾರೆ ಅಂತಕ್ಕಂಥ ನಾವು ನೋಡ್ಬೋದು. ಜೊತೆಗೆ ಹೇಳ್ತಾರೆ, ವಾಲ್ಮೀಕಿಯ ಶೋಕವೇ ಶ್ಲೋಕವಾದಂತೆ ಪಟ್ಟಪಾಡೆಲ್ಲವೂ ಹುಟ್ಟ ಹಾಡಾಗುತ್ತಾ ಹೊಮ್ಮಿದ ಕಾವ್ಯ ಶಕ್ತಿ ಮೂಕಜ್ಜಿಯವರದು ಅಂತಾರೆ. ವಾಲ್ಮೀಕಿ ಎಲ್ಲೋ ಒಂದ್ ಕಡೆ ಶೋಕ ಪಟ್ಟು ಅದು ದೊಡ್ಡ ಕಾವ್ಯ ಆಯ್ತಲ್ಲ, ಹಾಗೆ ಈ ಅಜ್ಜಿ ಪಟ್ಟಂತ ಪಾಡುಗಳೆಲ್ಲವೂ ಕಾವ್ಯವಾಗಿವೆ ಎಂದು ಅಂತಕ್ಕಂಥದನ್ನ ನಾವಿಲ್ಲಿ ನೋಡ್ಬೋದಂತೆ.
ಮತ್ತೆ ಅಜ್ಜಿಯನ್ನ ನೀನೇನಾದ್ರೂ ಕಾವ್ಯವನ್ನ ಹೀಗೆ ಕಟ್ಟಿ ಏನಾದ್ರೂ ಬೆಳಿಬೇಕು ಅಂತ ಅನ್ಕೊಂಡಿದ್ಯಾ ಅಂತಕ್ಕಂಥದ್ದೇನಾದ್ರು ಮಾತು ಇವ್ರಿಗೆ ಹೇಳಿದ್ರೆ ಅವ್ರು ಹೇಳ್ತಾರಂತೆ, ಏನಿಲ್ಲಪ್ಪ, ನನ್ನ ಮನ್ಸಿನ ಸಮಾಧಾನಕ್ಕೆ ಇದನ್ನ ಹೇಳ್ಕೊಳ್ತೀನಿ ಅಂತಕ್ಕಂಥದ್ದನ್ನ ಹೇಳ್ತಾ ಹೋಗ್ತಿದ್ರಂತೆ. ಹಾಗಾದ್ರೆ ಈ ಅಜ್ಜಿ ಯಾವುದೇ ಹೆಸರು ಮಾಡದೆ ತಾನು ತನಗೆ ಬಂದದ್ದನ್ನ ಹೇಳಿಕೊಳ್ಳುತ್ತಾನೆ ಒಂದು ಅಗಾಧವಾದಂತ ಕಾವ್ಯ ಶಕ್ತಿಯನ್ನ ಹೊಂದಿದ್ರು ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿದೆ. ಜೊತೆಗೆ ಇಲ್ಲಿ ಹೇಳ್ತಾರೆ, ಈ ಅಜ್ಜಿ ಒಂದು ಸಾಂಪ್ರದಾಯಿಕ ಶಿಕ್ಷಣವಂತಂತೂ ಪಡೆದವರಲ್ಲ, ಶಾಲೆಗೆ ಹೋಗಿ ಕಲ್ತವ್ರಲ್ಲ ಇವರು. ಹಾಗಾದ್ರೆ ಈ ಒಂದು ಕುತೂಹಲದ ಕಾವ್ಯ ಹೇಗ್ ಬರುತ್ತೆ ಅಂತಕ್ಕಂಥದನ್ನ ನಾವು ನೋಡೋದಾದ್ರೆ ಹೇಳ್ತಾರಂತೆ, ನನ್ಗೆ ಅಮ್ಮ ದಿನಾಲು ಮಜ್ಜಿಗೆ ಕಡು ಸೆಮಿಗೆ ಚಂದ್ರಹಾಸ, ಹರಿಶ್ಚಂದ್ರ ಕಾವ್ಯ ಎಲ್ಲ ಹೇಳ್ತಾ ಇದ್ರು. ಈ ಮಜ್ಜಿಗೆ ಕಡೆಯುವ ಸಂದರ್ಭದಲ್ಲಿ ಹೇಳ್ತಕ್ಕಂಥ ಈ ಚಂದ್ರಹಾಸ ಕಾವ್ಯ, ಈ ಹರಿಶ್ಚಂದ್ರ ಕಾವ್ಯ ನನಗೆ ಬಾಯಿಪಾಠ ಆಗೋಯ್ತು, ಕಲ್ತ್ಕೊಂಡೆ. ಹಾಗೆ ಮುಂದೆ ಅವುಗಳನ್ನ ನಾನು ಹೇಳ್ತಾ ಬಂದೆ, ಅವುಗಳನ್ನ ಜೋಪಾನ ಮಾಡ್ತಾ ಬಂದೆ, ಅದರಿಂದ ಮುಂದೆ ನಾನು ಕಟ್ಲಿಕ್ಕೆ ಸಾಧ್ಯ ಆಯ್ತು ಅಂತಕ್ಕಂಥದ್ದನ್ನ ಹೇಳ್ತಾರಂತೆ. ನಾನು ಯಾವ ಶಾಲೆಗೆ ಹೋಗಿ ಕಲ್ತಿ, ಹೀಗೆ ನನ್ನ ಕಾವ್ಯ ಶಕ್ತಿ ಮೂಡ್ಲಿಕ್ಕೆ ಸಾಧ್ಯ ಆಗ್ತೇನೋ, ನನ್ನ ಬಾಲ್ಯದಲ್ಲಿ ಕೇಳ್ದಂತ ಈ ಕಾವ್ಯಗಳು ನನಗೆ ಪ್ರೇರಣೆ ಆಯ್ತೇನೋ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ ಅಂತಕ್ಕಂಥದ್ದು. ಮುಂದುವರೆದು ಹೇಳ್ತಾರೆ, ಈ ಮೂಕಜ್ಜಿಯ ಜೀವನ ಎಂಥದ್ದು ಅಂತಕ್ಕಂಥ ನೋಡೋದಾದ್ರೆ, ಆಡುವ ವಯಸ್ಸಿಗೆ ಈ ಮೂಕಂಬಾಗೆ ಅಸಮಣೆಯನ್ನ ಏರಿಸಿದ್ರಂತೆ. ಎಲ್ಲೋ ಒಂದ್ ಕಡೆ ಸೋದರ ಸಂಬಂಧಿಯೊಬ್ಬನನ್ನ ತಂದು ಮದುವೆ ಮಾಡಿದ್ರು. ಆ ಪಕ್ಕದ ಒಂದು ಊರಿತ್ತಂತೆ, ಉಳ್ಳೂರಿನ ಒಂದು ನೆರೆ ಗ್ರಾಮ ಅಂತ ಹೇಳ್ತಾರೆ. ಆ ಗ್ರಾಮ ನಾಗೂರು ಅಂತ. ಆ ನಾಗೂರಿನ ಐತಾಳರ ಕುಟುಂಬಕ್ಕೆ ತಂದು ಇವರನ್ನ ಮದುವೆ ಮಾಡಿದ್ರು. ಚಿಕ್ಕ ವಯಸ್ಸು. ಆ ಚಿಕ್ಕ ವಯಸ್ಸಿನಲ್ಲೇ ಇವರಿಗೆ ಮದುವೆ ಮಾಡಿದ್ರು. ಮದುವೆ ಅಂದ್ರೆ ಏನು ಅಂತ ಗೊತ್ತಿಲ್ಲ. ನೆಂಟರಿಷ್ಟು ಬರ್ತಾರೆ, ಒಂದಷ್ಟು ಬಳೆ ತೋಡಿಸ್ತಾರೆ, ಒಂದಷ್ಟು ದಿರಿಸುಗಳನ್ನ ಹಾಕ್ತಾರೆ, ಒಂದಷ್ಟು ತಿಂಡಿ ತಿನಿಸುಗಳನ್ನು ಕೊಡ್ತಾರೆ, ಸಂಭ್ರಮ ಇರುತ್ತಂತ ಅಷ್ಟೇ ಇವ್ರಿಗೆ ಗೊತ್ತಿತ್ತು. ಮದುವೆ ಬಗ್ಗೆ ಏನು ಗೊತ್ತಿಲ್ಲ. ಆ ವಯಸ್ಸಿಗೆ ಇವ್ರಿಗೆ ಮದುವೆ ಮಾಡಿದ್ರಂತೆ ಈ ಒಂದು ಮೂಕಾಂಬಕ್ಕೆ. ಅದನ್ನ ತನ್ನ ಕಾವ್ಯದಲ್ಲಿ ಕಟ್ಕೊಂಡಿದ್ದಾರೆ. ಹೀಗೆ ಕಟ್ಕೊಂಡಿದ್ದಾರೆ, 10 ವರ್ಷಕ್ಕೆ ಮದುವೆ ಮಾಡಿದರು ಎನಗೆ, ಅತ್ತೆ ಮೃತ್ಯುವಿನಂತೆ ಒಡೆಯುತ್ತೀಹರ್ ಎನಗೆ, ಮತ್ತೆ 15 ವರ್ಷಕ್ಕೆ ಬಸುರಿಯಾಗೆ, ಹೆತ್ತ ಶಿಶು ಗಂಡು ಮಗು ಅದು ಕೆಟ್ಟ ಗಳಿಗೆ. ಎಷ್ಟೊಂದು ಚೆನ್ನಾಗಿ ಕಟ್ಕೊಳ್ತಾರೆ. ಈ ತರದ ಕಾವ್ಯವನ್ನ ಓದು ಬರಹ ಗೊತ್ತಿಲ್ದಿರ್ತಕ್ಕಂಥ ಎಷ್ಟೋ ಮಂದಿ ಹಾಡ್ತಾರೆ ಅನ್ನೋದೇ ನಮ್ಮ ಕನ್ನಡ ಸಾಹಿತ್ಯದ ಒಂದು ಹೆಗ್ಗಳಿಕೆ. ಸಾಧ್ಯ ಇದೆ ಇದು. ಇನ್ನೂ ಕೂಡ ಅಂತವ್ರು ಅಲ್ಲಿ ಇಲ್ಲಿ ಕಂಡು ಬರ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ. 10 ವರ್ಷಕ್ಕೆ ಮದುವೆ ಮಾಡಿದ್ರಂತೆ, ಆದ್ರೆ ಅತ್ತೆ ಮೃತ್ಯುವಿನಂತೆ ಹೊಡಿತಾ ಇದ್ರಂತೆ. ಇನ್ನು 15 ವರ್ಷಕ್ಕೆ ಬಸುರಿಯಾದ್ರಂತೆ. ಇನ್ನು ಗಂಡು ಮಗು ಆಯ್ತಂತೆ, ಅದು ಕೆಟ್ಟ ಗಳಿಗೆ ಅಂತೆ. ಅಂದ್ರೆ ತನ್ನ ಗಂಡನನ್ನ ಕಳೆದುಕೊಳ್ತಾಳೆ. ಮಗು ಆಯ್ತು, ಗಂಡನ ಕಳೆದುಕೊಂಡು. ಎಂತ ಸ್ಥಿತಿ. 15 ವರ್ಷಕ್ಕೆ ಗಂಡನನ್ನ ಕಳೆದುಕೊಂಡಿದ್ದಾಳೆ, 10 ವರ್ಷಕ್ಕೆ ಮದುವೆ ಮಾಡಿದ್ದಾರೆ. ಹಾಗಾದ್ರೆ ಮುಂದುವರೆದು ಹೇಳ್ತಾರೆ, ಗೊಡ್ಡು ಪುರೋಹಿತರು ನುಡಿದರ್ ಇಂತು ಎಂದು, ಅಡ್ಡಿ ಮಾಡದೆ ಬೋಳು ತಲೆ ಮಾಡಿದರ್ ಎಂದು, ದುಡ್ಡಿನಾಸೆಗೆ ಕ್ಷೌರಿಕನು ಓಡಿ ಬಂದು, ಬಡ್ಡು ಕೂಪಿನೊಳಗೆ ತಲೆ ಬೋಳಿಸಿದನ್ ಅಂದು. ಎಷ್ಟು ಚೆನ್ನಾಗಿ ಬರೀತಾರೆ ನೋಡ್ರಿ. ಗೊಡ್ಡು ಪುರೋಹಿತರಂತೆ ಹೇಳಿದ್ರಂತೆ, ಅವರು ಈಕೆಯ ತಲೆಯನ್ನ ಬೋಳಿಸಬೇಕು. ತಕ್ಷಣದಲ್ಲಿ ಕ್ಷೌರಿಕ ದುಡ್ಡಿನಾಸೆಗೆ ಬಂದಂತೆ ತಲೆಯನ್ನ ಬೋಳಿಸಿದನಂತೆ. ಎಷ್ಟು ಅಚ್ಚುಕಟ್ಟಾಗಿ ಕಾವ್ಯವನ್ನ ಕಟ್ಕೊಡ್ತಾರೆ ಅಂತಕ್ಕಂಥದ್ದನ್ನ ಈ ಪದ್ಯಗಳಲ್ಲಿ ನಾವು ನೋಡ್ತಾ ಹೋಗ್ಬೋದು. ಇನ್ನು ಮುಂದುವರೆದು ಹೇಳ್ತಾರೆ, 16ನ ವಯಸ್ಸಿಗೆ ವಿಧವೆಯಾದ ಈ ಮೂಕಜ್ಜಿ ಗಂಡನ ಮನೆಯ ಅಲ್ಲಿ ಕಷ್ಟಗಳನ್ನು ತಡೆಯಲಾರದೆ 8 ತಿಂಗಳ ಹಸುಗೂಸನ್ನ ಸೊಂಟದಲ್ಲಿ ಇಟ್ಟುಕೊಂಡು ತಾಯಿಯ ಮನೆಯನ್ನ ಸೇರದಂತೆ. ಆ ತಾಯಿಯ ಮನೆಯಲ್ಲಿ ತಾಯಿ ಮತ್ತು ಅಣ್ಣನ ಒತ್ತಾಸೆ ಸಿಕ್ತಂತೆ. ಸಾಹಿತ್ಯಕ್ಕೂ ಅದು ಪ್ರೇರಣೆ ಆಯ್ತಂತೆ. ಜೊತೆಗೆ ಆಲ್ರೆಡಿ ಹೇಳಿದ್ದಾರೆ, ತನ್ನ ಮನೆಯಲ್ಲಿ ಹಿರಿಯರು ಕೂಡ ಸಾಹಿತ್ಯದ ಆಸಕ್ತಿಯನ್ನ ಹೊಂದಿದ್ದವರು, ಆ ಹಿನ್ನೆಲೆಯಲ್ಲೇ ಬಂದಂತವ್ರು ಅಂತ. ಇಲ್ಲಿ ತಾಯಿ ಮತ್ತೆ ಅಣ್ಣನ ಆಸರೆ ಸಾಹಿತ್ಯಕ್ಕೆ ಎಲ್ಲೋ ಒಂದ್ ಕಡೆ ಪ್ರೇರಣೆಯನ್ನ ಕೊಟ್ಟಿದೆ ಅಂತಕ್ಕಂಥದ್ದು. ಮುಂದೆ ಮೂಕಜ್ಜಿ ತನ್ನ ಕಾವ್ಯವನ್ನ ಕಟ್ತಾ ಹೋದ್ರು ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದು. ಮುಂದೆ ಹೇಳ್ತಾರೆ, ಝಾನ್ಸಿ ರಾಣಿ, ಬಾಂಗ್ಲಾ ವಿಜಯ, ಎಮರ್ಜೆನ್ಸಿ, ಗಾಂಧಿಯ ಚರ್ಮಗೀತೆ, ಹೀಗೆ ಮುಂತಾದ ಕವಿತೆಗಳು ಇವರ ಬಾಯಲ್ಲಿ ಹುಟ್ಕೊಂಡವಂತೆ. ರಾಷ್ಟ್ರಕ್ಕೆ ಸಂಬಂಧಪಟ್ಟಂತಹ, ರಾಷ್ಟ್ರದ ಪ್ರೇಮಕ್ಕೆ ಸಂಬಂಧಪಟ್ಟಂತಹ ಹಲವಾರು ಕಾವ್ಯಗಳು ಇವ್ರ ಬಾಯಲ್ಲಿ ಕಟ್ಕೊಂಡುವಂತೆ. ಮುಂದುವರೆದು ಹೇಳ್ತಾರೆ, ಹಳ್ಳಿಯ ಸ್ಟೋರು, ಮಿತ ಸಂತಾನ, ಯುವ ಜನಾಂಗ, ನಾನೊಬ್ಬ ಮೀನಿನ ವ್ಯಾಪಾರಿ, ಹೀಗೆ ಒಂದು ಪರಿಸರವನ್ನ ಕಂಡಂತೆ ಬರಿತಾ ಹೋದ್ರಂತೆ. ರಾಷ್ಟ್ರ ಪ್ರೇಮ,
ಪರಿಸರ ಇವೆಲ್ಲವನ್ನ ತನ್ನ ಕಾವ್ಯದಲ್ಲಿ ಹೇಳ್ತಾ ಬಂದ್ರು. ತನ್ನ ಕಾವ್ಯ ಶಕ್ತಿಯಲ್ಲಿ ಬಾಯಿಂದ ಅದನ್ನ ಹೊರಹಾಕ್ತಾ ಬಂದ್ರು. ಹೀಗೆ ಇವರ ಜೀವನ ಅಂತಕ್ಕಂಥದ್ದು ಮುಂದೆ ಮುಂದೆ ಕಾವ್ಯದಲ್ಲೇ ಮುಂದುವರಿತಾ ಹೋಯ್ತು ಅಂತಕ್ಕಂಥದ್ದು. ಹೀಗೆ ಈ ಮೂಕಜ್ಜಿ ಅಂತಕ್ಕಂಥವ್ರು ಒಂದು ಪ್ರಗತಿಪರ ಮನೋಧರ್ಮವನ್ನ ಹೊಂದಂತ ಹಲವಾರು ಕಾವ್ಯಗಳನ್ನ ಬರಿತಾ ಬಂದ್ರು. ಗ್ರಾಮೀಣ ಪರಿಸರದಲ್ಲಿ ಹುಟ್ಟು ಬೆಳೆದಂತ ಇವರು, ಪುರೋಹಿತ ಬ್ರಾಹ್ಮಣ ಕುಟುಂಬದಲ್ಲಿ ಬೆಳೆದಂತ ಇವರು ವಿಧವೆಯಾದ ಮೇಲೆ ತಾನು ಹಲವಾರು ಅಡೆತಡೆಗಳ ನಡುವೆ, ಬ್ರಾಹ್ಮಣ ಕುಟುಂಬ ಅಂದ್ರೆ ಸಂಪ್ರದಾಯಸ್ಥ ಕುಟುಂಬ, ಅಲ್ಲಿ ಎಷ್ಟೋ ಕಟ್ಟುಪಾಡುಗಳಿರ್ತವೆ, ಅಡೆತಡೆಗಳ ನಡುವೆಯೂ ಕೂಡ ಇವರು ಅವನಗಳನ್ನ ಅನುಭವಿಸ್ತಾನೆ ವಿಚಾರವಾದಿಯಾಗಿ ಮುಂದೆ ಬರ್ತಾ ಇದ್ರು ಅಂತಕ್ಕಂಥದನ್ನ ನಾವು ನೋಡ್ಬೋದು. ಇವರು ಜ್ಯೋತಿಷ್ಯ, ಜಾತಕ, ಭೂತ ಪ್ರೇತ, ಮಡಿಮೈಲಿಗೆ, ಹೆಣ್ಣು ಗಂಡು, ಜಾತಿ ಪಂಥ, ಸ್ವರ್ಗ ನರಕ ಈ ಎಲ್ಲ ವಿಚಾರಗಳ ಬಗ್ಗೆನೆ ಬಹಳ ವೈಚಾರಿಕವಾಗಿ, ವೈಜ್ಞಾನಿಕವಾಗಿ ಹಲವು ವಿಚಾರಗಳನ್ನ ತನ್ನ ಸಾಹಿತ್ಯದಲ್ಲಿ ಸೃಷ್ಟಿಸ್ತಾ ಬಂದ್ರು. ಈ ಮೂಕಜ್ಜಿಗೆ ವಿಶ್ವ ಮಾನವತಾವಾದದಲ್ಲಿ ಅಪಾರವಾದ ಒಂದು ನಂಬಿಕೆ ಇತ್ತು. ಇವರ ಸಾಮಾಜಿಕ ಕಾಳಜಿಯನ್ನ ನೋಡೋದಾದ್ರೆ, ಕೊಟ್ಟರೆ ಪಾವಿನೊಳ್ ಒಟ್ಟಿಗೆ ಧೂಳತಿ ಚಟ್ಟ ಕಲ್ಲು ಮಣ್ಣು ಬೆರೆಸುವರು ಸೇರಿಗೆ ನಾಲ್ಕಾಣೆ ಗಳಸಲ್ ಆದರೆ ಮಾರುವ ಕ್ರಮವಾಣಿಗಳ್ ಆರು. ನೋಡಿ, ಅಂದ್ರೆ ವ್ಯಾಪಾರಿ ಆಗ್ತಕ್ಕಂಥವರು ಎಲ್ಲೋ ಒಂದು ಕಡೆ ಅಲ್ಲಿ ಕಲಬೆರಕೆಯನ್ನ ಮಾಡ್ತಾರೆ ಅನ್ನೋದನ್ನ ತನ್ನ ಕಾವ್ಯಗಳಲ್ಲೇ ಕಟ್ಟಿ ಹೇಳ್ತಾ ಇದ್ರು. ಈ ಒಂದು ಅನ್ಯಾಯ ಶೋಷಣೆಯನ್ನ ಕಾವ್ಯಗಳಲ್ಲೇ ತೋರಿಸ್ಕೊಡ್ತಾ ಇದ್ರು. ಇನ್ನು ಧಾರ್ಮಿಕ ಶೋಷಣೆಯನ್ನ ಎಷ್ಟು ಚೆನ್ನಾಗಿ ಇಲ್ಲಿ ಹೇಳ್ಕೊಡ್ತಾರೆ ನೋಡ್ರಿ. ಪುಟ್ಟು ಜೋಯಿಸ್ರು ಅಲ್ಲಿ ಬಚ್ಕ ಹೇಳ್ರ, ನಿನ್ನ ಕಷ್ಟ ನಷ್ಟಕ್ಕೆ ಕುರ್ತಿಂದು ದೋಸ್ಕ ಇಂತಂದ್ರು, ಬಿಟ್ಟೋಭಾಗ್ ಮಾಡ್ತೆ ನಾನಂದ್ರು, ಹಣೋ ಒಟ್ ಮಾಡ್ಕ ಬಾ ನೂರ್ ಖರ್ಚಿತ್ ಅಂದ್ರು. ನೋಡ್ರಿ, ಒಬ್ಬ ಜೋಯಿಸ ಏನ್ ಮಾಡ್ತಾನಂತೆ, ನಿನಗೆ ಇರೋ ಸಮಸ್ಯೆ ಹೋಗ್ಬೇಕು ಅಂತ ಹೇಳಿದ್ರೆ ನೀನು ಒಂದಷ್ಟು ಹಣವನ್ನ ಹದ ಮಾಡ್ಕೊಂಡ್ ಬಾ, ನಾನು ಹೋಗ್ಲಾಡಿಸ್ತೀನಿ ಅಂತಾರಂತೆ. ಎಲ್ಲೋ ಒಂದು ಕಡೆ ಈ ಶೋಷಣೆಗಳನ್ನ ಹೇಗೆ ಹೊರ ಹಾಕ್ತಿದ್ರು ಅಂತಕ್ಕಂಥದ್ದು ತಮ್ಮದೇ ಆದ ಶೈಲಿಯಲ್ಲಿ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದು. ದೈವ, ಮಾಟ, ಮಂತ್ರ ಈ ಒಂದು ವಿಚಾರಗಳನ್ನು ಕುರಿತು ವಿಚಾರವಂತರಾಗಿ ಬರಿತಾ ಇದ್ರಂತೆ. ಈ ಮಾತಿನ ಮಲ್ಲಿ ಮೂಕಜ್ಜಿ ಅಷ್ಟು ಅದ್ಭುತ ಪ್ರತಿಭೆಯನ್ನ ತನ್ನ ಒಳಗಡೆನೆ ಇಟ್ಕೊಂಡಿದ್ರು ಅಂತಕ್ಕಂಥದ್ದನ್ನ ನಾವು ನೋಡ್ಬೋದು. ಬರೀ ಮಾತುಗಳಲ್ಲೇ ಇದನ್ನ ಹೊರ ಹಾಕ್ತಾ ಇದ್ರು. ಅವ್ರಿಗೆ ಬರವಣಿಗೆ ಇರ್ಲಿಲ್ಲ, ಓದಿರ್ಲಿಲ್ಲ, ಮಾತುಗಳಲ್ಲೇ ಒಂದು ಅದ್ಭುತ ಶಕ್ತಿಯನ್ನ ಹೊರಗಾಗ್ತಾ ಇದ್ರು ಅಂತಕ್ಕಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ನೋಡ್ಬೋದು. ವ್ಯಂಗ್ಯವಾಗಿ ಈ ಸಮಾಜವನ್ನ ಅಲ್ಲಾಡಿಸ್ತಾ ಇದ್ರು ಅಂತಕ್ಕಂಥದ್ದನ್ನ ನಾವಿಷ್ಟು ನೋಡ್ತಾ ಹೋಗ್ಬೋದು. ಇನ್ನು ಈ ಸಮಾಜದಲ್ಲಿ ಹೆಣ್ಣನ್ನ ಹೀಗಳೆಯುವುದು, ಪುರುಷನನ್ನ ಪ್ರಧಾನ ಮಾಡುವುದು, ಪುರುಷರ ಧೋರಣೆಗಳು ಯಾವ ತರದವು, ಇವುಗಳೆಲ್ಲವನ್ನ ಮೂಕಜ್ಜಿ ಪ್ರಶ್ನಿಸ್ತಾ ಬರ್ತಾ ಇದ್ರು. ಅವುಗಳನ್ನ ಈ ಸಮಾಜಕ್ಕೆ ತೋರಿಸ್ತಾ ಇದ್ರು ಅಂತಕ್ಕಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ನೋಡ್ಬೋದು. ಆಶು ಕವಿಯಾಗಿದ್ದಂತ ಈ ಪ್ರತಿಭಾವಂತ ಮೂಕಜ್ಜಿ ಒಬ್ಬ ಮಹತ್ವದ ಜನಪದ ಕಥೆಗಾರ್ತಿಯಾಗೂ ಕೂಡ ಕಂಡು ಬಂದಿದ್ರು ಅಂತಕ್ಕಂಥದ್ದನ್ನ ಇಲ್ಲಿ ನೋಡ್ತಾ ಹೋಗ್ತಾರೆ. ಅವ್ರೊಳಗೆ ಒಂದು ದೊಡ್ಡ ಕತೆ ಯಾವಾಗ್ಲೂ ಕುಳಿತಿರ್ತಿತ್ತಂತೆ. ಅದೆಷ್ಟು ಕತೆಗಳಿದ್ವು ಹೇಳ್ತಾರೆ, ಕತೆಗಳ ಒಂದು ಕಣಜ ಆಗಿತ್ತದು. ಎಷ್ಟು ಕಥೆಯನ್ನಾದ್ರೂ ಬೇಕಾದ್ರೆ ಅವಳು ಹೇಳ್ತಾ ಇದ್ಲು. ಎಷ್ಟೋ ಜನ ಇಂದಿಗೂ ಇದ್ದಾರೆ, ರಾತ್ರಿ ಬೆಳಗು ಕತೆಗಳನ್ನ ಹೇಳ್ತಾರೆ. ಅಷ್ಟು ದೊಡ್ಡ ಕತೆಗಳನ್ನ ಅವ್ರು ಇಟ್ಕೊಂಡಿರ್ತಾರೆ. ಅಷ್ಟು ಕತೆಗಳನ್ನ ತನ್ನೊಳಗಡೆ ಅವ್ರು ಹುದುಗಿಸಿಟ್ಕೊಂಡಿರ್ತಾರೆ. ಅದೇ ತರದಲ್ಲಿ ಈ ಒಂದು ಅಜ್ಜಿಯು ಕೂಡ ಒಂದು ವಿಶೇಷವಾಗಿ ಕಥೆಯನ್ನ ಹೇಳ್ತಾ ಇದ್ರು ಅಂತಕ್ಕಂಥದ್ದನ್ನ ನಾವು ನೋಡ್ಬೋದು. ಕಥೆ ಅನ್ನುವಂತ ಸಂದರ್ಭದಲ್ಲಿ ನೀವು ಹೇಳ್ಬೋದು, ಒಂದ್ ಊರಲ್ಲಿ ಒಬ್ಬ ರಾಜ ಅಂತ ಆರಂಭ ಮಾಡ್ಬಿಡ್ತಾರೆ, ಅದೇನು ಬಾಯಿಪಾಠ ಅಂತ ಅನ್ಬೋದು. ಇಲ್ಲ, ಇಲ್ಲಿ ನಾವಡ ಅವ್ರು ಹೇಳ್ತಾರೆ, ಕತೆ ಹೇಳುವುದು ಒಂದು ಸೃಜನವಾದಂತ ಒಂದು ಪ್ರಕ್ರಿಯೆ, ಸೃಜನ ಪ್ರಕ್ರಿಯೆ ಅದು. ಅದನ್ನ ಎಲ್ರೂ ಕೂಡ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಕತೆ ಗೊತ್ತಿರ್ಬೋದು, ಆದ್ರೆ ಹೇಳುವ ಕ್ರಮ ಗೊತ್ತಿಲ್ಲ ಅಂದ್ರೆ ಪ್ರೇಕ್ಷಕನನ್ನ, ಕೇಳುವಂತವರನ್ನ ಮೆಚ್ಚಿಸ್ಲಿಕ್ಕೆ ಸಾಧ್ಯವಿಲ್ಲ. ಆ ಕಥೆಯಲ್ಲಿ ಇನ್ವಾಲ್ವ್ಮೆಂಟ್ ನ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆ ದಿಸೆಯಿಂದಾಗಿ ಕತೆ ಹೇಳುವುದಕ್ಕೂ ಕೂಡ ನೈಪುಣ್ಯತೆ ಬೇಕಾಗುತ್ತದೆ, ಪ್ರತಿಭೆ ಬೇಕಾಗುತ್ತದೆ, ಒಂದು ಸ್ವಂತ ವರ್ಚಸ್ಸು ಅದರಲ್ಲಿ ಇರ್ಬೇಕಾಗುತ್ತೆ ಅಂತಕ್ಕಂಥದ್ದನ್ನ ಹೇಳ್ತಾ ಹೋಗ್ತಾರೆ. ಹಾಗಾದ್ರೆ ಕಥೆಯಲ್ಲಿ ಬಹಳ ಪ್ರಮುಖವಾಗಿ ಈ ಅಜ್ಜಿಯು ಕೂಡ ಅದೇ ಶೈಲಿಯನ್ನ ಅವರು ಇಟ್ಕೊಂಡಿದ್ರು ಅಂತಕ್ಕಂಥದ್ದು. ಕಥೆಯಲ್ಲಿ ಬಹುತೇಕವಾಗಿ ಅಂಗಸನ್ನೆಗಳು,
ಅಂತ ಹೇಳಿದ್ರೆ ನಾವು ಬಾಡಿ ಲ್ಯಾಂಗ್ವೇಜ್ ಅಂತ ಏನ್ ಹೇಳ್ತೀವಿ, ಅವು ಮುಖ ಭಾವ ಅಂತಕ್ಕಂಥದ್ದು, ಇನ್ನು ಸ್ವರಭಾವ ಅಂತಕ್ಕಂಥದ್ದು, ಇನ್ನು ಹಸ್ತಾಭಿನಯ ಅಂತಕ್ಕಂಥದ್ದು. ಈಗ ಒಂದು ಕುಂಬಳಕಾಯಿ ಕಥೆಯನ್ನ ನೋಡಿದ್ರೆ ಒಂದು ದೊಡ್ಡ ಕುಂಬಳಕಾಯಿ ಎನ್ನುವಾಗ ಹಸ್ತ ಅಭಿನಯ ಇರ್ಬೇಕು ಅದರಲ್ಲಿ. ಇಲ್ಲ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಕತೆ ಕೇಳೋರ್ಗೆ ಅಷ್ಟು ಅದು ಹಿತ ಅಂತ ಅನ್ಸಲ್ಲ. ಆ ದಿಸೆಯಾಗಿ ಕತೆ ಹೇಳುವುದು ಕೂಡ ಒಂದು ಸೃಜನ ಪ್ರಕ್ರಿಯೆ, ಒಂದು ಬಹಳ ಕೌಶಲ್ಯ. ಈ ಅಜ್ಜಿ ಆ ತರದನ್ನ ರೂಢಿಸ್ಕೊಂಡಿದ್ರು ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ ಅಂತಕ್ಕಂಥದ್ದು. ಬಹುತೇಕವಾಗಿ ಈ ಕಥೆಯನ್ನ ಒಂದು ಧ್ವನಿ ಮುದ್ರಣದಲ್ಲಿ ಇಡೀ ಚೌಕಟ್ಟನ್ನ ಹಿಡಿದು ಕಟ್ಟಿಕೊಡೋದು ಒಂದು ಅಸಾಧ್ಯವಾದ ಕೆಲಸವೇ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದು. ಅದರಲ್ಲಿ ಈ ಅಜ್ಜಿ ಎಲ್ಲೋ ಪ್ರಾವೀಣ್ಯತೆಯನ್ನ ಗಳಿಸ್ಕೊಂಡಿದ್ರು ಅಂತಕ್ಕಂಥದ್ದನ್ನ ನೋಡ್ಬೋದು. ಒಬ್ಬ ಮಾದರಿ ಕತೆಗಾರ್ತಿಯಾಗಿ ನಿಲ್ತಾರೆ ಅಂತಕ್ಕಂಥದ್ದನ್ನ ನಾವಡ ಅವರು ಇಲ್ಲಿ ನೆನಪು ಮಾಡ್ಕೊಡ್ತಾ ಹೋಗ್ತಾರೆ. ಇಂಥ ಒಂದು ದೊಡ್ಡ ಪ್ರತಿಭೆ, ಆಶುಕವಿಯಾಗಿ, ಒಬ್ಬ ಗ್ರೇಟ್ ಕತೆಗಾರ್ತಿಯಾಗಿ ನಮ್ಮ ನಡುವೆ ನಿಂತಿದ್ದು ಕೂಡ ನಮ್ಮಿಂದ ದೂರ ಆಗ್ತಾರೆ. ಅವ್ರು ಹೇಳ್ತಾರೆ, ಸುಮಾರು 95 ವರ್ಷ ಬದುಕಿದ್ದಂತ ಈ ಅಜ್ಜಿ ತಮ್ಮ ಸಾವಿನೊಂದಿಗೆ ಈ ಮೌಖಿಕ ಪರಂಪರೆಯ ಒಂದು ಕೊಂಡಿಯನ್ನ ಕಳ್ಸ್ಕೊಂಡು ಹೋದ್ರು ಅಂತಾರೆ. ಒಂದು ಮೌಖಿಕ ಪರಂಪರೆ ಇತ್ತು ಅವರಲ್ಲಿ. ತನ್ನ ಕತೆಗಳನ್ನ ಆಗ್ಬೋದು, ತನ್ನ ಕಾವ್ಯವನ್ನ ಮಾತಿನಲ್ಲೇ ಮುಂದುವರ್ಸ್ಕೊಂಡು ಬಂದಿದ್ದಂಥವ್ರು ಈಗ ಅದನ್ನ ಕಳ್ಕೊಂಡುವಂತೆ ಅಂತಕ್ಕಂಥದ್ದು. ನಂತರದಲ್ಲಿ ಈ ಕೊನೆಯ ಕಾಲದಲ್ಲೂ ಇವರ ಕಾವ್ಯ ಶಕ್ತಿ ಅಂತಕ್ಕಂಥದ್ದು ಕುಂದಿರ್ಲಿಲ್ವಂತೆ. ಈ ಅಜ್ಜಿಯನ್ನ ಅವ್ರು ಹೇಳ್ತಾರೆ, ಮೂಕಜ್ಜಿ ಕನ್ನಡದ ಸಿರಿಯಜ್ಜಿ ಅಂತ ಕರಿಬೇಕು. ಏನಂತೆ? ಮೂಕಜ್ಜಿ ಕನ್ನಡದ ಸಿರಿಯಜ್ಜಿ ಅಂತ ಒಂದು ದೊಡ್ಡ ಪ್ರತಿಭೆ, ಅದು ನಾವು ಇಂದು ಕಳ್ಕೊಂಡಿದೀವಿ ಅಂತಕ್ಕಂಥದನ್ನ ಹೇಳ್ತಾನೆ. ಹಾಗಾದ್ರೆ ಈ ಮೂಕಜ್ಜಿಯ ಬದುಕು ಮುಂದೆ ಸಾಹಿತ್ಯಿಕವಾಗಿ ಉಳ್ಕೊಳ್ಬೇಕಾದ್ರೆ ಏನಾದ್ರೂ ಒಂದು ವ್ಯವಸ್ಥೆ ಆಯ್ತಾ ಅನ್ನುವಂತ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, 1988ರಲ್ಲಿ ಈ ಅಜ್ಜಿಯ ಈ ಒಂದು ಸಾಹಿತ್ಯ ಇತ್ತಲ್ಲ, ಇದು ದಾಖಲಾಯಿತು. ಅದನ್ನ ಸಂಗ್ರಹಿಸಿ ದಾಖಲೆ ಮಾಡಲಾಯಿತು, ಒಂದು ಪುಸ್ತಕವಾಗಿ ಪ್ರಕಟಣೆ ಮಾಡಲಾಯಿತು ಅಂತಕ್ಕಂಥದ್ದನ್ನ ಹೇಳ್ತಾ ಹೋಗ್ತಾರೆ ಅಂತಕ್ಕಂಥದ್ದು. ಆದ್ರೂ ಕೂಡ ಮುಂದೆ ಈ ಅಕ್ಷರ ಆಳುವ ಪ್ರವೃತ್ತಿ ಇರ್ತಕ್ಕಂಥವ್ರು, ಜಾತಿ ರಾಜಕಾರಣ ಮಾಡ್ತಕ್ಕಂಥವ್ರು, ಇನ್ನು ಸಾಹಿತ್ಯೇತರ ಪ್ರಭಾವ ಹೊಂದಿರತಕ್ಕಂಥವ್ರು, ಇವರಿಂದಾಗಿ ಈ ಅಜ್ಜಿಯ ಸಾಹಿತ್ಯ ಅಂತಕ್ಕಂಥದ್ದು ಮುಂದುವರಿಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಈ ಅಜ್ಜಿಯನ್ನ ಒಬ್ಬ ಗ್ರೇಟ್ ಕತೆಗಾರ್ತಿಯನ್ನಾಗಿ ಗುರುತಿಸುವಂತೆ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಈ ನಾಡಿನ ಮಹಿಳಾ ಬರಹಗಾರರ ಸಂಘಗಳಾಗ್ಲಿ, ಮಹಿಳಾ ಅಧ್ಯಯನ ಕೇಂದ್ರಗಳಾಗಲಿ, ಜಾನಪದ ಅಧ್ಯಯನ ಕೇಂದ್ರಗಳಾಗಲಿ ಈ ಅಜ್ಜಿಯ ಈ ಕೆಲಸವನ್ನ ಗುರುತಿಸ್ಲಿಕ್ಕೆ ಸಾಧ್ಯನೇ ಆಗ್ಲಿಲ್ಲ. ಆ ಒಂದು ಸಾಹಿತ್ಯದ ಒಂದು ದೊಡ್ಡ ಪ್ರತಿಭೆಯನ್ನ ಮುಂದುವರಿಸಲಿಕ್ಕೆ ನಮ್ಮ ಕೈಲಿ ಸಾಧ್ಯ ಆಗ್ಲಿಲ್ಲ. ಅಲ್ಲಿ ಇದ್ದಂತಹ ಒಂದು ಸತ್ವವನ್ನ ನಾವು ಸಂಗ್ರಹಿಸಿ ಮುಂದಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಆದ್ರೂ ಕೂಡ ಈ ಅಜ್ಜಿಯನ್ನ ಗುರುತಿಸ್ತಕ್ಕಂತ ಸಂಸ್ಥೆಗಳು, ಕರ್ನಾಟಕ ಜನಪದ ಮತ್ತು ಯಕ್ಷಗಾನ ಅಕಾಡೆಮಿ, ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತು, ಇನ್ನು ಮುಂತಾದ ಸಂಘ ಸಂಸ್ಥೆಗಳು ಅಜ್ಜಿಯನ್ನ ಗುರುತಿಸಿ ಗೌರವಿಸಿದವು, ಸನ್ಮಾನಿಸಿದವು. ನಂತರದಲ್ಲಿ ಆಶುಕವಿ, ಕತೆಗಾರ್ತಿ ಮೂಕಜ್ಜಿಯವರನ್ನು ಮುಂದೆ ನಡೆದಂತಹ ಕುಂದಾಪುರ ತಾಲೂಕು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಮಾಡುವ ಮೂಲಕ ಅವರಿಗೆ ಗೌರವವನ್ನು ಸಲ್ಲಿಸಿತು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ನೆನ್ಕೋಬಹುದು ಅಂತಕ್ಕಂಥದ್ದು. ಹೀಗೆ ನಮ್ಮಲ್ಲಿರ್ತಕ್ಕಂಥ ಒಂದು ಜನಪದ ಸತ್ವ ಏನಿದೆ, ಈ ಜಾನಪದ ಒಂದು ಸಾಹಿತ್ಯ ಏನಿದೆ, ಇದನ್ನ ನಾವು ಎಷ್ಟೋ ಸಂದರ್ಭದಲ್ಲಿ ಕೇವಲ ಮೌಖಿಕವಾಗಿ ತಂದು ಕಳ್ಕೊಬಿಡ್ತಾ ಇದ್ದೀವಿ. ಅದನ್ನ ಗ್ರಾಂಥಿಕವಾಗಿ ಸೆರೆ ಹಿಡಿದು ಮುಂದೆ ತರಲಿಕ್ಕೆ ಕೆಲವು ಸಂದರ್ಭದಲ್ಲಿ ನಮಗೆ ಸಾಧ್ಯ ಆಗ್ತಾ ಇಲ್ಲ. ಪ್ರೀತಿಯ ವೀಕ್ಷಕರೇ, ಇಂದಿಗೂ ಕೂಡ ಅದೆಷ್ಟೋ ಇಂಥ ಜನಪದ ಪ್ರತಿಭೆಗಳು ಅವರ ಒಂದು ಹಂತದಲ್ಲೇ ಮುಳುಗಿ ಹೋಗ್ತಾ ಇದ್ದಾವೆ, ಮುಂದಕ್ಕೆ ಬರ್ತಾನೆ ಇಲ್ಲ, ಮುಂದಕ್ಕೆ ಯಾರು ತರ್ತಾ ಇಲ್ಲ. ಆ ತರದ ಕೆಲವು ಸಂಸ್ಥೆಗಳು ಕೆಲಸವನ್ನು ಮಾಡ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಈ ಒಂದು ಲೇಖನ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತು ಕೂಡ ನಮ್ಮ ಊರಿನಲ್ಲಿರ್ತಕ್ಕಂಥ ಈ ಜನಪದ ಸಾಹಿತ್ಯದ ಸತ್ವಗಳನ್ನ, ಜೀವಗಳನ್ನ ನಾವು ಕಂಡಿಡಿಬಹುದಾಗಿದೆ, ಅದನ್ನ ಸಂಗ್ರಹ ಮಾಡಬಹುದಾಗಿದೆ ಅಂತಕ್ಕಂಥದ್ದನ್ನ ಹೇಳ್ತಾ, ನಾವಾದ್ರೂ ಕೂಡ ಈ ತರದಗಳನ್ನ ಒಂದಷ್ಟು ಸಂಗ್ರಹ ಮಾಡೋಣ ಅಂತಕ್ಕಂಥದ್ದನ್ನ ಈ ಮೂಲಕ ಕರೆ ಕೊಡ್ತಾ ಇವತ್ತಿನ ಈ ಲೇಖನವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಈ ಒಂದು ಲೇಖನ ಚಿಕ್ಕದಾಗಿದ್ರು ಕೂಡ ಬಹಳ ಅಚ್ಚುಕಟ್ಟಾಗಿ ಚೊಕ್ಕವಾಗಿತ್ತು ಅಂತ ಅನ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೂ ಎಷ್ಟೋ ವಿದ್ಯಾರ್ಥಿಗಳಿಗೆ, ಎಷ್ಟೋ ಜನಕ್ಕೆ ಇದು ಬೇಕಾಗುತ್ತೆ, ಶೇರ್ ಮಾಡೋದನ್ನ ಮರಿಬೇಡಿ. ಮತ್ತೆ ನಿಮ್ಗೆ ಇನ್ನು ಯಾವ ಲೇಖನ ಬೇಕು, ಯಾವ ತರದ ವಿಚಾರ ಬೇಕು ಅನ್ನೋದನ್ನ
ಕಾಮೆಂಟ್ ಮಾಡಿ ತಿಳಿಸಿ. ಆ ಮೂಲಕ ನಾನು ಹೆಚ್ಚು ಹೆಚ್ಚು ವಿಡಿಯೋಗಳನ್ನ ನಿಮ್ಮ ಕೋರಿಕೆಯಂತೆ ಕೊಡ್ಲಿಕ್ಕಾಗ್ತದೆ ಅಂತಕ್ಕಂಥದ್ದನ್ನ ಈ ಮೂಲಕ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಒನ್ ಅಂಡ್ ಆಲ್, ಲವ್ ಯು ಆಲ್. ಮತ್ತೆ ಭೇಟಿ ಆಗ್ತಾ ಇರೋಣ. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು.